ತಾವರೆಕೆರೆ ಎನ್ಎಸ್ ಪ್ಯಾಲೇಸ್ನಲ್ಲಿ ಸ್ಕೂಲ್ ಸ್ಟಿಕ್ ಅಬಕಾಸ್ ಸಂಸ್ಥೆ ವತಿಯಿಂದ ಅಂತರ ಶಾಲೆ 6ನೇ ರಾಜ್ಯ ಮಟ್ಟದ ಅಬಕಾಸ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಶ್ರೀ ನಂಜಾವಧೂತ ಸ್ವಾಮೀಜಿರವರು, ಬಿಜೆಪಿ ಯುವ ನಾಯಕರಾದ ಡಾಕ್ಟರ್ ಅರುಣ್ ಸೋಮಣ್ಣನವರು, ಸಂಸ್ಥೆಯ ಸಂಸ್ಥಾಪಕರಾದ ಕಾವ್ಯ ಎಂ ನಿರ್ಮಲ್ ರವರು, ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ನೀಲಕಂಠ, ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿ ಗೌಡರವರು ದೀಪ ಬೆಳಗಿಸಿ ಅಬಕಾಸ್ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 40ಕ್ಕೂ ಹೆಚ್ಚು ಶಾಲೆಯ 5,000 ಬಾಲಕ ಬಾಲಕಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಮಕ್ಕಳ ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚಿಸಲು ಅಬಕಾಸ್ ಸಹಕಾರಿಯಾಗಿದೆ. ಅಬಕಾಸ್ಗಳನ್ನು ಅಂಕಿ ಸಂಖ್ಯೆ ಜೋಡಣೆ ಮತ್ತು ಲಿಖಿತ ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತೆ. ಅಬಕಾಸ್ ಅಭ್ಯಾಸ ಮಾಡೋದ್ರಿಂದ ಅವರ ಓದುವ ಶಿಕ್ಷಣ ಅತಿ ಪ್ರಭಾವ ಬೀರುತ್ತೆ, ಉತ್ತಮ ಅಂಕ ಗಳಿಸಲು ಸಹಾಯ ಮಾಡುತ್ತೆ. ಅಬಕಾಸ್ ಕಲಿಯೋದ್ರಿಂದ ಮಕ್ಕಳ ಮಾನಸಿಕ, ದೈಹಿಕ ಬೆಳವಣಿಗೆಗೆ ಉತ್ತೇಜನ ನೀಡುತ್ತೆ. ಇಂತಹ ಅದ್ಭುತ ಶಿಕ್ಷಣವನ್ನು ಎಲ್ಲಾ ಮಕ್ಕಳು ಕಲಿಯಬೇಕು. ಇಂದು 5,000ಕ್ಕೂ ಅಧಿಕ ಬಾಲಕ ಬಾಲಕಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಿಸಲಾಯಿತು. ಈ ನಮ್ಮ ತಂಡ ಅಭಯಾಶ್ರಮದಿಂದ ಬಂದಿದ್ದೀವಿ. ಈ ಒಂದು ಅಬಕಾಸ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅಂತಕ್ಕಂಥದ್ದು ಮಕ್ಕಳ ಒಂದು ಬುದ್ಧಿಮಾಂದ್ಯತೆಯನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಸಾಧನ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ. ಇಂತಹ ಒಂದು ಪ್ರೋಗ್ರಾಮಿಂದ ಎಷ್ಟೋ ಜನ ಕಲಿಕೆಗೆ ಒಂದು ಉತ್ತೇಜನ ನೀಡಿದಂಗೆ ಆಗುತ್ತೆ. ಈ ಅಬಕಾಸು ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ. ನಾವು ಕೂಡ ತುಂಬ ಚೆನ್ನಾಗಿ ವಾಲಂಟಿಯರ್ ಆಗಿ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯ ಆಗಿ ಈ ಥರ ಪ್ರೋಗ್ರಾಮ್ ಹಮ್ಮಿಕೊಂಡ್ರೆ ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ನಮಗೂ ಕೂಡ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರು ಅಂತ ಹೇಳ್ತೀನಿ. ಸರ್ ನನ್ನ ಕಾವ್ಯ ಅಂತ ಸ್ಕೊಲಾಸ್ಟಿಕ್ ಅಬಾಕಸ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ನಾವು 2006ಇಂದ ನಡೆಸ್ತಾ ಇದ್ದೀವಿ. ನಾವು ಸುಮಾರು ವರ್ಷಗಳಿಂದ ಅಬಾಕಸ್ ಮಾಡ್ತಾ ಫಸ್ಟು ನಾವು ಪ್ರೈವೇಟ್ ಸೆಂಟರ್ಸ್ ಮಾಡಿ ಆಮೇಲೆ ಸ್ಕೂಲ್ಸ್ನೆಲ್ಲ ಅಪ್ರೋಚ್ ಮಾಡಿದ್ದೀವಿ. ಈಗ ನಮ್ಮ ಹತ್ರ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ 25 ಸ್ಟೂಡೆಂಟ್ಸ್ ಇದ್ದರು. ಈಗ 25,000 ಸ್ಟೂಡೆಂಟ್ಸ್ ಪ್ಲಸ್ 5-6 ಫ್ರಾಂಚೈಸೀಸ್ ಇದ್ದಾರೆ.
ಮತ್ತು ಟೂಲ್ ಸಹ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡ್ತೀವಿ. ಈಗ ನಾವು 6th ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ವಿ. ಲಾಸ್ಟ್ ಟೈಮ್ 5th ಸ್ಟೇಟ್ ಲೆವೆಲ್ಗೆ 2700 ಸ್ಟೂಡೆಂಟ್ಸ್ ಬಂದಿದ್ದರು. ಇವತ್ತು ನಮಗೆ 4500 ಸ್ಟೂಡೆಂಟ್ಸ್ ಬಂದಿದ್ದರು. ತುಂಬ ಚೀಫ್ ಗೆಸ್ಟು ನಂಜಾದೂತ್ರ ಸ್ವಾಮೀಜಿಗಳು ಬಂದಿದ್ದರು, ಅರುಣ್ ಸೋಮಣ್ಣ ಅವ್ರು ಬಂದಿದ್ದರು, ನೀಲ್ಕಂಠ ಸರ್ ಅವ್ರು ಬಂದಿದ್ದರು. ಅವರು ಬಂದು ಈ ಪ್ರೋಗ್ರಾಮ್ನ ತುಂಬ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋದರು ಸರ್. ಅರೌಂಡ್ 350 ಮೆಂಬರ್ಸ್ ವರ್ಕ್ ಮಾಡಿದ್ದೀವಿ ಇವತ್ತು ಕಾಂಪಿಟೇಷನ್ ನಡೆಸ್ಕೊಡೋಕ್ಕೆ. ಒಂದು ಸಕ್ಸಸ್ಫುಲ್ಲಾಗಿ ಟರ್ನ್ ಆಗಿದೆ ಸರ್. ಇದು ಎಷ್ಟನೇ ವರ್ಷದ್ದು ಕಾರ್ಯಕ್ರಮ? 6th ಇಯರ್ ಸರ್. ಮತ್ತು ಏನು ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸರಿ, ಈ ಅಬ್ಯಾಕಸ್ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ ತುಂಬ ನಾಮಿನಲ್ ರೇಟಾಗಿ. ಸೊ ಎಲ್ಲ ಮಕ್ಕಳಿಗೂ ಕಲಿಯೋಕ್ಕಾಗ್ತಾ ಇದೆ. ಅಬ್ಯಾಕಸ್ ಕಲಿಯೋದ್ರಿಂದ ಕಾನ್ಸಂಟ್ರೇಷನ್, ಪೇಷನ್ಸ್, ಮೆಮರಿ ಪವರ್ ಬೆಳೆಯುತ್ತೆ. ಅದು ಟೀಚರಿಂದ ಅಥವಾ ಮಗುವಿಂದ ಅದು ಒತ್ತಡಕ್ಕೊಳಗಾಗಿ ಕಲಿಯುವಂಥದ್ದಲ್ಲ. ಅಬ್ಯಾಕಸ್ ಮಾಡ್ತಾನೆ ಈ 3 ಡೆವಲಪ್ ಆಗುತ್ತೆ. ಸೊ ಅಬ್ಯಾಕಸ್ ಕಲಿಯೋದ್ರಿಂದ ತುಂಬ ಒಳ್ಳೆಯದಿದೆ ಸರ್. ಅರೌಂಡ್ 60+ ಸ್ಕೂಲ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಸರ್. ಒಂದು 4000+ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರಿಗೇನೋ ಒಂಥರ ಎಕ್ಸಾಮ್ ಕೊಡೋ ಥರ ಮಾಡ್ತಾರೆ? ಹಾಂ, ಎಕ್ಸಾಮ್ಸ್ ಕೊಟ್ಟಿದ್ವಿ ಅವ್ರವ್ರ ಗ್ರೂಪ್ ವೈಸ್. ಇವಾಗ ಏನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬೇರೆ ಕಲರ್, ಅಂದರೆ ಇವಾಗ ರೆಡ್ ಗ್ರೂಪ್ ಮಾಡಿದ್ವಿ. ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಗ್ರೀನ್ ಗ್ರೂಪ್ ಆ ಥರ. ಸೊ ಗ್ರೂಪ್ ವೈಸ್ ನಾವು 13 ಗ್ರೂಪ್ಸಲ್ಲಿ ಅಲಾಟ್ಮೆಂಟ್ ಮಾಡಿದ್ವಿ. ಮೇಡಮ್, ಅವ್ರಿಗೆ ಎಕ್ಸಾಮ್ ಯಾವ ರೀತಿ ಮಾಡಿದ್ರೆ ಮತ್ತು ಅವ್ರನ್ನ ಯಾವ ರೀತಿ ಗುರುತಿಸ್ತೀರಾ, ಗೌರವಿಸ್ತೀರಾ? ಸರ್, ನಾವಿವಾಗ ಅಷ್ಟು ಸ್ಕೂಲ್ಸಿಂದನೂ ತೊಗೊಂಡಿರ್ತೀವಲ್ಲ, ಎಲ್ಲ ಮಕ್ಕಳನ್ನು ನಾವು 250 ಅಥವಾ 300 ಮಕ್ಕಳಿಗೆ ಒಂದು ಗ್ರೂಪ್ ಅಂತ ಮಾಡ್ತೀವಿ. ಸಪೋಸ್ ಇವಾಗ ರೆಡ್ ಗ್ರೂಪ್ ಅಂತ ಮಾಡಿರ್ತೀವಿ ಅಂದ್ಕೊಳ್ಳಿ. ಅದರಲ್ಲಿ ನಾವು ಮೆರಿಟ್ ಅಂತ ಅಂದ್ಬಿಟ್ಟು ಕೊಡ್ತೀವಿ, ಮತ್ತು ಬೆಸ್ಟ್ ಮ್ಯಾಥ್ ಮ್ಯೂಸಿಷಿಯನ್ ಅಂತ ಕೊಡ್ತೀವಿ, ಬೆಸ್ಟ್ ಪೊಟೆನ್ಷಿಯಲ್ ಅಂತ ಕೊಡ್ತೀವಿ, ಮೆರಿಟ್ ಅಂತಲೂ ಕೊಡ್ತೀವಿ. ಸೊ ಅಂದರೆ ಡಿವೈಡ್ ಮಾಡ್ತೀವಿ. ಟೋಟಲಿ ನಾವೊಂದು 30+ ಅಂದರೆ 32 ಪ್ರೈಸಸ್ ಕೊಡ್ತೀವಿ 250 ಮಕ್ಕಳಿಗೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ರೂಪಶ್ರೀ ಅಂತ ಅಂದ್ಬಿಟ್ಟು.